ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಧನುರ್ಮಾಸದ ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ, ಲಕ್ಷ್ಮಿಯ ವಾರ. ಆ ದಿನ ಮಾಡುವಂಥ ಸಣ್ಣ ಪರಿಹಾರವು ಕೂಡ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿಗೆ ನಮ್ಮ ಪರಿಹಾರ ನೋಡಿ ಇಷ್ಟಪಟ್ಟು ಕೂಡ ಭಗವಂತನ ಆಶೀರ್ವಾದ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಯಾಕಂದರೆ ತುಳಸಿ ಗಿಡದ ಹತ್ತಿರ ಮಾಡುವಂಥ ಪರಿಹಾರ ಪ್ರತಿಯೊಬ್ಬರಿಗೂ ಗೊತ್ತು. ತುಳಸಿ ಗಿಡ ಅನ್ನುವಂಥದ್ದು ಎಷ್ಟೊಂದು ಶ್ರೇಷ್ಠವಾಗಿರುತ್ತೆ. ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ತೀರ್ಥದಲ್ಲಿ ತುಳಸಿ ದಳಗಳನ್ನು ಹಾಕಿರ್ತಾರೆ. ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು, ಚುರುಕಾಗಿರಬೇಕು ಅನ್ನುವಂಥದ್ದು. ಯಾರ ಮನೆ ಹತ್ರ ತುಳಸಿ ಗಿಡವನ್ನು ನೆಟ್ಟಿರ್ತಾರೆ ಅವರು ಆರೋಗ್ಯವಂತರಾಗಿರ್ತಾರೆ, ಹಾಗೂ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳು ಮನೆ ಒಳಗಡೆ ಪ್ರವೇಶ ಆಗೋದಿಲ್ಲ. ಮನೆಯಲ್ಲಿ ಇರುವಂಥ ಕಷ್ಟ, ನಕಾರಾತ್ಮಕ ಶಕ್ತಿ ಯಾವುದನ್ನೇ ಆಗಲಿ ಅದನ್ನು ಎಳೆದುಕೊಂಡು ಒಳ್ಳೆ ಪರಿಹಾರವನ್ನು, ಒಳ್ಳೆ ಆರೋಗ್ಯ, ಒಳ್ಳೆ ಜ್ಞಾನ, ಬುದ್ಧಿ, ನಮ್ಮ ಅವಕಾಶಗಳು ಜಾಸ್ತಿ ಆಗುವಂತೆ ಈ ತುಳಸಿ ಗಿಡ ಮಾಡುತ್ತೆ ಅನ್ನೋದಾದರೆ ನಾವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಶುದ್ಧ ಗಾಳಿ ಸಿಗುವಂಥ ಒಂದು ಏಕೈಕ ಗಿಡ ಅಂತ ಹೇಳಬಹುದು. ಏಕೆಂದರೆ 24 ಗಂಟೆಯಲ್ಲಿ ನಮಗೆ 22 ಗಂಟೆಗಳು ಕೂಡ ಶುದ್ಧವಾದಂಥ ಗಾಳಿಯನ್ನು ಬಿಡುತ್ತೆ. ಯಾರಿಗೆ ಮನಸ್ಸಿಗೆ ತುಂಬ ನೋವಾಗಿರುತ್ತೆ, ನಮಗೆ ಎಲ್ಲ ದಾರಿಗಳು ಮುಚ್ಚೋಗಿದೆ, ನಮ್ಮ ಮನೆಯಲ್ಲಿ ಸಮಸ್ಯೆಗಳು ತುಂಬ ಇದೆ, ಮುಖ್ಯವಾಗಿ ದಂಪತಿಗಳು ಎಷ್ಟೋ ವರ್ಷಗಳಿಂದ ಮಕ್ಕಳೇ ಆಗಿರೋದಿಲ್ಲ, ಹಾಸ್ಪಿಟ್ಲಲ್ಲಿ ನೋಡಿಸಿರ್ತಾರೆ, ದೇವಸ್ಥಾನಗಳು ಈ ರೀತಿ ಯಾರು ಏನು ಹೇಳಿರ್ತಾರೋ ಅದನ್ನೆಲ್ಲವೂ ಕೂಡ ಮಾಡಿರ್ತಾರೆ. ಅಂಥವರು ಸುಲಭ ವಿಧಾನದಲ್ಲೇ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಏಕೆಂದರೆ ಶ್ರೀ ಮಹಾವಿಷ್ಣು ಕಲಿಯುಗದ ಭಗವಂತನು ಭಕ್ತಾದಿಗಳಿಗೆ ಕಣ್ಣೀರನ್ನು ಒರೆಸುವಂಥ, ಎಷ್ಟೇ ಕಷ್ಟಗಳಿದ್ದರೂ ನಾವು ಸಾಲ ಕಟ್ಟೋದಕ್ಕಾಗ್ತಾಯಿಲ್ಲ, ಬಡ್ಡಿ ಕಟ್ಟೋದಕ್ಕಾಗ್ತಾಯಿಲ್ಲ, ಒದ್ದಾಡ್ತಾ ಇದ್ದೀವಿ ಅನ್ನುವಂಥವರು ತಪ್ಪದೆ ನಿಮ್ಮ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ತುಳಸಿ ಗಿಡ ಅಂದ ತಕ್ಷಣ ನಾವು ಪ್ರತಿಯೊಬ್ಬರು ಕೂಡ ಈ ಕೆಲಸದ ಒತ್ತಡಗಳಿಂದ ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ನಾವು ಮನೆ ಕೆಲಸ, ಮಕ್ಕಳು, ಆಫೀಸು ಈ ಥರ ತುಂಬ ಒತ್ತಡದ ಜೀವನ ಮಾಡ್ತಾ ಇರ್ತೀವಿ. ಪೂಜೆ ಮಾಡಿಕೊಂಡಿಲ್ಲ, ಬೆಳಗ್ಗೆ ಏನು ಮಾಡೋದು ಅನ್ನುವಂಥ ಒಂದು ಗೊಂದಲ ಅನ್ನೋದು ಹೆಣ್ಮಕ್ಳಿಗಿರುತ್ತೆ. ತುಂಬ ಸಿಂಪಲ್ಲಾಗಿ ಯಾರೇ ಆಗಿರಬಹುದು, ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ಅನ್ನುವಂಥದ್ದು ಸಿಗುತ್ತೆ ಈ ಸಣ್ಣ ಪರಿಹಾರ ಮಾಡಿಕೊಳ್ಳೋದ್ರಿಂದ. ಪ್ರತಿನಿತ್ಯ ನಾವು ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಂಡು ತಾಯಿಗೆ, ತುಳಸಿ ಮಾತೆಗೆ ನೀರು ಹಾಕಿಬಿಟ್ಟು ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿಯಾದರೂ ಪರವಾಗಿಲ್ಲ, ಪೂಜೆ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ತುಳಸಿ ಗಿಡಕ್ಕೆ ನೀವು ನೀರು ಹಾಕ್ಬಿಟ್ಟು ಹೋಗಿ, ನೀವು ಮನೆಯಲ್ಲಿ ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ಸಿಗುತ್ತೆ. ಭಾನುವಾರದ ದಿನ ಹಾಗೂ ಏಕಾದಶಿಯ ದಿನಗಳಲ್ಲಿ ತುಳಸಿ ಮಾತೆಗೆ ನೀರನ್ನು ಹಾಕಬಾರ್ದು. ಶುಕ್ರವಾರದ ದಿನಗಳಲ್ಲಿ ಸತತವಾಗಿ ಯಾರು ಮನೆಯ ಮುಂದೆ ಇರುವಂಥ ತುಳಸಿ ಗಿಡದ ಹತ್ತಿರ ಪುಟ್ಟದಾಗಿ ತುಪ್ಪದ ದೀಪಾರಾಧನೆ ಮಾಡ್ಕೊಳ್ತಾ ಬರ್ತಾರೋ ಅವರ ಇಷ್ಟಾರ್ಥಗಳು ನೆರವೇರುತ್ತೆ. ಮನಸ್ಸಲ್ಲಿ ಒಂದು ಕೋರಿಕೆ ಅನ್ನೋದು ಇರುತ್ತೆ, ಅದು ನೆರವೇರಿದ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ಸೆಟ್ಲಾಗ್ತೀವಿ, ತುಂಬ ಹ್ಯಾಪಿಯಾಗಿರ್ತೀವಿ, ತುಂಬಾ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಐಶ್ವರ್ಯ ಯಾವುದಕ್ಕೂ ಕೊರತೆ ಆಗೋದಿಲ್ಲ ಸ್ನೇಹಿತರೆ. ಈ ಪರಿಹಾರದ ಜೊತೆ ಸಣ್ಣದಾಗಿ ದೀಪ ಹಚ್ಚಿ ಶುಕ್ರವಾರದ ದಿನಗಳಲ್ಲಿ ಮುಖ್ಯವಾಗಿ ನೀವು ಹಸಿ ಹಾಲನ್ನು ಸ್ವಲ್ಪ ತಗೊಂಡು ಒಂದೇ ಚೂರಷ್ಟು ಪಚ್ಚ ಕರ್ಪೂರ ಹಾಕಿ, ಪಚ್ಚ ಕರ್ಪೂರ ಯಾವ ಜಾಗದಲ್ಲಿ ಇರುತ್ತೋ ಶ್ರೀ ಮಹಾವಿಷ್ಣು ಆ ಜಾಗದಲ್ಲಿ ಇರ್ತಾರೆ. ಯಾಕಂದರೆ ತುಳಸಿ ಗಿಡ ಅಂದರೆ ಅಪಾರವಾದಂಥ ಪ್ರೀತಿ ಭಗವಂತನಿಗೆ. ಅದಕ್ಕೆ ಯಾರು ಪರಿಹಾರ ಈ ರೀತಿ ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಭಗವಂತನು ನೆಲೆಸ್ತಾನೆ ಸ್ನೇಹಿತರೆ. ನಾವು ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ಮೊದಲು ನಾವು ಶ್ರೀ ಮಹಾವಿಷ್ಣುವಿನ ಪಾದ ನೋಡಬೇಕು, ಭಗವಂತನ ಹತ್ತಿರ ಆಗಬೇಕು, ಆಗ ಮಾತ್ರ ಸಾಧ್ಯ.
ಪಚ್ಚಕರ್ಪೂರ, ಒಂದು ಬಿಲ್ಲೆ ಅಷ್ಟು ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ನೀವು ತುಳಸಿ ಗಿಡದ ಬುಡದ ಹತ್ರ ಹಾಕಿ ಕೇಳ್ಕೊಳ್ಳಿ. ಎಷ್ಟು ಈಸಿಯಾಗಿದೆ. ನಮ್ಮ ಮನೆಯಲ್ಲೇ ಇರುವಂಥ ಚಿಕ್ಕ ಚಿಕ್ಕ ವಸ್ತುಗಳನ್ನು ತಗೊಂಡು ತುಂಬ ದೊಡ್ಡ ಪರಿವರ್ತನೆಯನ್ನು ನಾವು ಮಾಡ್ಕೊಳ್ಬಹುದು. ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೊಳ್ಬಹುದು. ಏಕೆಂದರೆ ಎಷ್ಟೋ ಜನ ಏನು ಅಂದ್ಕೊಳ್ತಾರೆ ಅಂದರೆ, ನಮಗೆ ಬಂದಿರುವಂಥ ಕಷ್ಟಗಳು ಅಷ್ಟಿಷ್ಟಲ್ಲ, ನಾವು ದೊಡ್ಡ ದೊಡ್ಡ ಪೂಜೆ ಯಜ್ಞ ಯಾಗಗಳು ಮಾಡಿಕೊಂಡ್ರೆ ಮಾತ್ರ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಭಾವನೆಯಲ್ಲಿರ್ತಾರೆ. ಆ ಥರ ಸಾಧ್ಯನೇ ಇಲ್ಲ. ಯಾಕಂದರೆ ಭಗವಂತನು ಯಾವಾಗಲೂ ಅಷ್ಟೇ ಭಕ್ತಿಗೆ ಒಲ್ದು ಬರ್ತಾನೆ ಸ್ನೇಹಿತರೆ. ನಾವು ತುಂಬ ಡೆಡಿಕೇಟೆಡ್ ಆಗಿ ತುಂಬ ಶಿಸ್ತನ್ನು ಪಾಲಿಸ್ತಾ ಭಗವಂತನ ಒಂದು ನಂಬಿಕೆಯನ್ನು ನಾವು ಫಾಲೋ ಮಾಡೋದ್ರಿಂದ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂದರೆ ನಮಗೇನೆ ಆಶ್ಚರ್ಯ ಆಗಿಬಿಡಬೇಕು. ಅಷ್ಟು ಅವಕಾಶಗಳು ಅನ್ನೋದು ತೆರೆದುಕೊಳ್ಳುತ್ತೆ. ಒಂದೇ ಸಾರಿ ನಮಗೆ ದುಡ್ಡಿನ ಆಕರ್ಷಣೆ ಅನ್ನುವಂಥದ್ದು ಆಗಿಬಿಡೋದಿಲ್ಲ. ಆದರೆ ಸ್ಟೆಪ್ ಬೈ ಸ್ಟೆಪ್ಪು ತಪ್ಪದೇ ನಮಗೆ ಒಳ್ಳೆ ದಿನಗಳು ಅನ್ನೋದು ಪ್ರಾರಂಭ ಆಗುತ್ತೆ. ಹಾಕಿ ತದನಂತರ ನೀವೇನು ಮಾಡಬೇಕು ಅಂದರೆ, ತಾಮ್ರದ ಕಾಯಿನ್ಸ್ ಇರುತ್ತಲ್ವ, ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತೀರ. ಅಕಸ್ಮಾತ್ ನಿಮ್ಮ ಹತ್ರ ತಾಮ್ರದ ಕಾಯಿನ್ಸ್ ಇಲ್ಲ ಅಂತ ಹೇಳಿದ್ರೆ, ನೀವು 5 ರೂಪಾಯಿ ಕಾಯಿನನ್ನು ಕ್ಲೀನಾಗಿ ತೊಳೆದುಬಿಟ್ಟು, ಏಕೆಂದರೆ ಲೋಹಕ್ಕೆ ನಮ್ಮ ಕೆಟ್ಟ ಶಕ್ತಿಗಳು ಏನಿರುತ್ತೆ, ನಕಾರಾತ್ಮಕ ಶಕ್ತಿಗಳು ಏನಿರುತ್ತೆ, ಅವುಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಅದರಲ್ಲಿದೆ. ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ಮನೆ ಒಳಗಡೆ ಬಿಡೋದೇ ಇಲ್ಲ. ಇದಕ್ಕೋಸ್ಕರ ನಾವು ಇದನ್ನು ಪರಿಹಾರ ಮಾಡುವಂಥದ್ದು. ಈ ಕಾಯಿನನ್ನು ತೊಳೆದುಬಿಟ್ಟು ನೀವು ತುಳಸಿ ಮಾತೆಯ ಹತ್ರ ತೇವ ಇರುತ್ತೆ, ಸ್ವಲ್ಪನೇ ಇಷ್ಟು ಮಣ್ಣನ್ನು ತೆಗೆದುಬಿಟ್ಟು, ಬೇರ್ಗೆಲ್ಲ ಹಾನಿ ಆಗಬಾರ್ದು, ರೂಟ್ಸನ್ನು ನಾವು ನೋಡ್ಕೊಂಡಿದ್ದೆ, ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಆ ಕಾಯಿನನ್ನು ಇಟ್ಟು ಮಣ್ಣು ಮುಚ್ಚಬೇಕು. ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು. ಒಂದು ದಿನ ಪೂರ್ತಿ ಅದು ಅಲ್ಲೇ ಇರಬೇಕು. ಅಂದರೆ ತುಳಸಿ ಗಿಡದ ಹತ್ರ ಇಟ್ಟಿರಬೇಕು. ಕೇಳ್ಕೊಳ್ಳಿ, ನಮ್ಮ ಬಿಸ್ನೆಸ್ಸು ಚೆನ್ನಾಗಾಗಬೇಕು, ನಮ್ಮ ಮುಂದಿನ ಜೀವನ ಸರಾಗವಾಗಿ ಸಾಗಬೇಕು, ಅಂದುಕೊಂಡಿರುವ ಕೆಲಸಗಳು ನಡಿಬೇಕು, ಕಡು ಬಡವನು ಕೂಡ ಶ್ರೀಮಂತನಾಗುವಂಥ ಯೋಗ ಕೂಡಿ ಬರುತ್ತೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ. ಮತ್ತು ಆ ಕಾಯಿನನ್ನು ತಗೊಂಡಿದ್ದೇ ನೀವು ತೊಳೆಯೋದಕ್ಕೆ ಹೋಗಬೇಡಿ, ಕ್ಲೀನಾಗಿ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಟಿಶ್ಯೂನಲ್ಲಿ, ಒಂದು ಬಟ್ಟೆನಲ್ಲೋ ಸುಮ್ಮನೆ ಹಾಗೆ ಒರೆಸ್ಕೊಂಡಿದ್ದೆ ಅದನ್ನು ತಗೊಂಡು ನೀವು ಬಿಸ್ನೆಸ್ ಮಾಡುವ ಜಾಗದಲ್ಲಾಗಿರಬಹುದು, ನಿಮ್ಮ ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿ, ಒಡವೆ ಇಡುವ ಜಾಗದಲ್ಲಿ ಇದನ್ನು ಇಟ್ಕೊಂಡಾಗ ದುಡ್ಡು ನಮಗೆ 1 ರೂಪಾಯಿಗೂ ಸೇರುತ್ತೆ. ಯಾಕಂದರೆ 1 ರೂಪಾಯಿ ಒಂದು ಪಕ್ಕಕ್ಕೆ ಹಾಕಿಟ್ರೆ ನಾವು ಅದೊಂದು ದೊಡ್ಡ ಮೊತ್ತ ಆಗುತ್ತೆ. ಆ ಥರ ತುಂಬ ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ. ಮಾಡ್ಕೊಂಡು ನೋಡಿ, ಒಳ್ಳೆಯದಾಗುತ್ತೆ.